ಹಾಯ್ ಫ್ರೆಂಡ್ಸ್, ನಾನಿವತ್ತು ಕೃತಿ ಖರ್ಬಂದ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಕೃತಿ ಖರ್ಬಂದ ಅವರು ಹುಟ್ಟಿದ್ದು ಅಕ್ಟೋಬರ್ 29, 1990ರಲ್ಲಿ ನವದೆಹಲಿಯಲ್ಲಿ ಇವರು ಹುಟ್ಟಿರುವಂಥದ್ದು. ಆ ನಂತರ ಬೆಂಗಳೂರಿಗೆ ಸ್ಥಳಾಂತರಗೊಂಡರು. ಹಾಗೆಯೇ ಇವರು ಮಹಾವೀರ ಕಾಲೇಜಿನಲ್ಲಿ ಜ್ಯುವೆಲರಿ ಡಿಸೈನಿಂಗ್ ಪದವಿಯನ್ನು ಪಡೆದಿದ್ದಾರೆ. ಹಾಗೆಯೇ ಕೃತಿಯವರ ವಯಸ್ಸು ನೋಡೋದಾದರೆ ಈಗ ಅವ್ರಿಗೆ 35 ವರ್ಷ. ಕೃತಿ ಅವರಿಗೆ ಮೊದಲಿಂದಲೂ ಮಾಡೆಲಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಕೃತಿ ಅವರು ಮಾಡೆಲಿಂಗ್ನಲ್ಲಿ ತೊಡಗಿಸಿಕೊಂಡಾಗ ಜಾಹೀರಾತುಗಳಲ್ಲಿ ಹೆಚ್ಚಿನ ಆಫರ್ಗಳು ಬಂದವು. ಹಾಗೆಯೇ ಇವರು ಮೊದಲು ಜಾಹೀರಾತುಗಳಲ್ಲೇ ಟಿವಿಗೆ ಪರಿಚಿತರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ತಂದೆ ಹೆಸರು ನೋಡೋದಾದರೆ ಅಶ್ವಿನ್ ಖರಬಂದ ಅಂತ. ಹಾಗೆಯೇ ತಾಯಿ ಹೆಸರು ಬಂದು ರಜನಿ ಖರಬಂದ ಅಂತ. ಹಾಗೆಯೇ ಇವರು 2009ರಲ್ಲಿ ತೆಲುಗಿನ ಬೋನಿ ಚಿತ್ರದಲ್ಲಿ ನಟಿಸುವ ಮೂಲಕ ನಟನಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆಯೇ 2013ರಲ್ಲಿ ತೆರೆ ಕಂಡಂತಹ ಚಿರಂಜೀವಿ ಅವರ ಚಿರು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಡ್ತಾರೆ ನಮ್ಮ ಕೃತಿಯವರು. ಆನಂತರ ಯಶ್ ಅವ್ರ ಜೊತೆ ಗೂಗ್ಲಿ ಅನ್ನೋ ಮೂವಿಲಿ ನಟಿಸ್ತಾರೆ. ಈ ಒಂದು ಮೂವಿ ಏನು ಮಾಡುತ್ತೆ, ಇವ್ರಿಗೆ ಹೆಚ್ಚಿನ ನೇಮು ಫೇಮು ಹಾಗೆಯೇ ತುಂಬಾ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಕೃತಿ ಅವ್ರಿಗೆ. ಕೃತಿ ಖರಬಂದ ಅವರು ಹೆಚ್ಚಾಗಿ ಕನ್ನಡ ಮೂವಿಗಳಲ್ಲಿ ನಟಿಸಿಲ್ಲವಾದರೂ ಗೂಗ್ಲಿ ಅನ್ನೋ ಮೂವಿ ಮೂಲಕ ಇವರು ಎಲ್ಲರಿಗೂ ಪರಿಚಿತರು ಅಂತಲೇ ಹೇಳ್ಬೋದು. ಹಾಗೆಯೇ ಇವ್ರಿಗೂ ಕೂಡ ಫ್ಯಾನ್ಸ್ ಫಾಲೋವರ್ಸ್ ಅಷ್ಟೊಂದಾದರು ಅಂತಲೇ ತುಂಬ ಜಾಸ್ತಿ ಆದರು ಅಂತಲೇ ಹೇಳ್ಬೋದು. ಆನಂತರ ಉಪೇಂದ್ರ ಅವ್ರ ಜೊತೆ ಸೂಪರ್ ರಂಗ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ರು. ಶಾದಿ ಮೇನ್ ಜರೂರ್ ಅನ್ನೋ ಒಂದು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಕೃತಿಯವರು. ಅದು ಹಿಂದಿ ಮೂವಿ ಆಗಿತ್ತು. ಹಾಗೆಯೇ ಗೆಸ್ಟ್ ಇನ್ ಲಂಡನ್ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗೂಗ್ಲಿ ಮೂವಿ ಅಂತೂ ಇವ್ರಿಗೆ ತುಂಬಾ ಸಕ್ಸಸ್ನ ತಂದುಕೊಡ್ತು. ಯಶ್ ಅವ್ರ ಜೊತೆ ಒಂದು ಮೂವಿ ಮಾಡುವಂತಹ ಚಾನ್ಸ್ನ ಇವರು ತುಂಬ ಮಿಸ್ ಮಾಡ್ಕೊಂಡಿದ್ದರೆ ತುಂಬಾ ಲಾಸ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಸೂಪರ್ ರಂಗ ಅನ್ನೋ ಮೂವಿ ಮೂಲಕ ಇವರು ಸೈಮಾ ಅವಾರ್ಡ್ ಕೂಡ ಮುಡಿಗೇರಿಸಿಕೊಳ್ತಾರೆ, ಅದು ಕೂಡ ಅತ್ಯುತ್ತಮ ನಟಿ ವಿಭಾಗದಲ್ಲಿ. ಹಾಗೆ ತೆಲುಗಿನಲ್ಲಿ ಓಂ ಶಾಂತಿ, TNR, ಬ್ರೂಸ್ ಲೀ ಹೀಗೆ ಮುಂತಾದ ಜನಪ್ರಿಯ ಮೂವಿಗಳಲ್ಲಿ ಇವರು ನಟಿಸ್ತಾರೆ. ಬಾಲಿವುಡ್ನಲ್ಲಿ ರಾಜ್ ರಿಬೂಟ್, ಪ್ರೇಮ್ ವಿಡಿಯೋ, ಪಾಗಲ್ಪಂತಿ, ಹೌಸ್ಫುಲ್ ಹಾಗೆಯೇ ಹೌಸ್ಫುಲ್ 4ರಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ಕೃತಿ ಅವರು ಹೆಚ್ಚು ಮೂವಿಗಳಲ್ಲಿ ನಟಿಸಲಿಲ್ಲ, ಆದರೂ ತುಂಬ ಜನಕ್ಕೆ ಇಷ್ಟ ಆದಂತಹ ನಟಿ. ಇವರು ಮದುವೆ ಆಗಿದ್ದು ನಟಿ ಪುಲ್ಕಿತ್ ಸಾಮ್ರಾಟ್ ಅವ್ರನ್ನ. ಹಲವು ವರ್ಷಗಳು ಡೇಟಿಂಗ್ ಮಾಡಿ ಆನಂತರ ಪುಲ್ಕಿತ್ ಅವ್ರನ್ನ ಇವರು ಮದುವೆ ಆಗ್ತಾರೆ. ಅದು ಕೂಡ 2024ರಲ್ಲಿ ಇವರನ್ನ ಮದುವೆ ಆಗ್ತಾರೆ ನಮ್ಮ ಕೃತಿಯವರು. ಏನೇ ಆಗಲಿ ಕೃತಿಯವರು ಕನ್ನಡದಲ್ಲಿ ಇನ್ನೂ ಹೆಚ್ಚು ಮೂವಿ ಮಾಡಬೇಕನ್ನೋದೇ ನನಗೆ ಇಷ್ಟ. ಕೃತಿ ಅಂದರೆ ಯಾರ್ಯಾರಿಗಿಷ್ಟ ಕಮೆಂಟ್ ಮಾಡಿ. ಹಾಗೆಯೇ ಇವ್ರು ಮಾಡಿರುವಂತಹ ಯಾವುದಾದ್ರೂ ಮೂವಿ ನಿಮಗೆ ಇಷ್ಟ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಕೃತಿ ಖರ್ಬಂದ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.